ಓಕೆ, ಇನ್ನೊಂದು ಇಂಟ್ರೆಸ್ಟಿಂಗ್ ಡೀಟೇಲು, ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್. ಶತ್ರುಪಾಳ್ಯದ ಪೈಲಟ್ಗಳು ಯಾಕೆ ನಿದ್ದೆ ಮಾಡಲ್ಲ ಗೊತ್ತಾ ಅನ್ನೋ ಒಂದು ಬರಹದ ಮುಂದೆ ನಿಂತು ಫೋಟೋವನ್ನು ನರೇಂದ್ರ ಮೋದಿ ಅವರು ಕ್ಲಿಕ್ಕಿಸಿದ್ದಾರೆ. ಆ ಮೂಲಕ ಪಾಕಿಸ್ತಾನದ ಸೇನೆಯ ನಿದ್ದೆಯನ್ನ ನಾವು ಕಿತ್ಕೊಂಡಿದ್ದೀವಿ ಅನ್ನೋ ದೊಡ್ಡ ಸಂದೇಶವನ್ನ ಈ ಫೋಟೋದ ಮೂಲಕ ಕೊಡ್ತಾ ಇದ್ದಾರೆ. ಹಲವು ಸಲ ನೀವು ನೋಡ್ತಾ ಇದ್ದೀರಾ ಅದು, ವೈ ಎನಿಮಿ ಪೈಲಟ್ಸ್ ಡೋಂಟ್ ಸ್ಲೀಪ್ ವೆಲ್, ಬಿಕಾಸ್ ನಾವಿದ್ದೀವಿ ಅಲ್ಲಿ, ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಫೈಟರ್ ಜೆಟ್ ಇರುವಂತಹ ಏರ್ಕ್ರಾಫ್ಟ್ ಇದೆ, ಮುಂದೆಗಡೆ ನರೇಂದ್ರ ಮೋದಿ ಅವರಿದ್ದಾರೆ. ನೀವು ನಮ್ಮ ನಿದ್ದೆಯನ್ನು ಹಾಳು ಮಾಡಿದ್ರೆ ನಾವು ನಿಮ್ಮ ನಿದ್ದೆಯನ್ನು ಕಸ್ತೇ ಬಿಡ್ತೀವಿ ಅನ್ನೋದು ಇದರ ಅರ್ಥ. ಆ ರೈಟಿಂಗ್ ಇರುವಂತಹ ಒಂದು ಇಮೇಜ್ನ ಮುಂದೆ ನಿಂತು ಫೋಟೋ ಕಳಿಸೋದು ಅಂದರೆ ಅಗೇನ್ ಇದೊಂದು ಸಂದೇಶ, ಎಚ್ಚರಿಕೆಯ ಭಾಗನೇ ಇದು, ಕಠಿಣ ಸಂದೇಶದ ಭಾಗನೇ ಇದು. 140 ಕೋಟಿ ಭಾರತೀಯರ ಪ್ರತಿ ಭಾವನೆಗಳನ್ನು ಇಲ್ಲಿ ಅರ್ಥೈಸ್ಕೊಂಡು ಅದನ್ನು ಹೇಳೋ ಕೆಲಸವನ್ನು ವಿವಿಧ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಿನ್ನೆ 8 ಗಂಟೆಯ ಭಾಷಣದಲ್ಲೂ ನಾವು ಅದನ್ನು ನೋಡಿದ್ವಿ. ಇವತ್ತಿನ ಬಾಡಿ ಲ್ಯಾಂಗ್ವೇಜ್ ಮತ್ತು ಈ ಫೋಟೋ ಕೂಡ ಶತ್ರುಪಾಳ್ಯಕ್ಕೆ ಬೆಟರ್ ಬಿಹೇವ್, ಇಲ್ಲ ಅಂದರೆ ನಿಮ್ಮ ನೆಮ್ಮದಿಯ ನಿದ್ರೆ ನಾವು ಕಸ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ, ಇಲ್ಲಿ ಪಾಕಿಸ್ತಾನದ ಸುಳ್ಳನ್ನು ಮತ್ತೊಮ್ಮೆ ಎಕ್ಸ್ಪೋಸ್ ಮಾಡೋ ಕೆಲಸವನ್ನ ಖುದ್ದಾಗಿ ನರೇಂದ್ರ ಮೋದಿ ಅವರೇ ಮಾಡಿದ್ದಾರೆ. ಹೆಂಗೆ ಅಂದರೆ, ಮೊನ್ನೆ ಅಷ್ಟು ಆದಂಪುರ ಏರ್ ಡಿಫೆನ್ಸ್ ಅನ್ನು ನಾವು ಧ್ವಂಸಗೊಳಿಸ್ಬಿಟ್ಟಿದ್ದೀವಿ, ಅಲ್ಲಿ ಏನೂ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಂತಹ ಪಾಕಿಸ್ತಾನಕ್ಕೆ ಇವತ್ತು ಖುದ್ದು ಅದೇ ಜಾಗಕ್ಕೆ ಹೋಗಿ ನರೇಂದ್ರ ಮೋದಿ ಅವರು ಹೆಂಗಿದೆ ಗೊತ್ತಾ, ನಮ್ಮ ಏರ್ ಬೇಸು ಏರ್ ಡಿಫೆನ್ಸ್ ಸಿಸ್ಟಮು ಅಂತ ತೋರಿಸ್ದಂಗಿದೆ. ಆ ಮೂಲಕ ಸಿಕ್ಕಿದ್ ತಗೊಂಡು ಮುಖದ ಮೇಲೆ ಹಾಕ್ದಂಗಿದೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ. ಇವತ್ತು ಖುದ್ದು ಏರ್ಬೇಸ್ಗೆ ಹೋಗಿ ಸಂದೇಶವನ್ನು ರವಾನಿಸಿದ್ದಾರೆ. ಸುಳ್ಳುಕೋರ ಪಾಕಿಸ್ತಾನಕ್ಕೆ ಬ್ಯಾಕ್ ಟು ಬ್ಯಾಕ್ ಅವರ ಮಾನವನ್ನ ಕಳೆಯೋ ಕೆಲಸ ವ್ಯವಸ್ಥಿತವಾಗಿ ಭಾರತದ ಕಡೆಯಿಂದ ಆಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ ಪಾಕಿಸ್ತಾನಿಯರು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ, ನಮ್ಮ ಬೆಂಗಳೂರು ಬಂದರಿಗೂ ಬಂದಿದ್ರು, ಪಾಟ್ನಾದ ಬಂದರಿಗೂ ಬಂದರು, ಇಲ್ಲಿ ಅವರು ಸಮುದ್ರನೂ ನೋಡಿದ್ರು. ಅವ್ರ ಪ್ರಕಾರ ಇಲ್ಲಿನ ಏರ್ಬೇಸು ಧ್ವಂಸ ಆಯಿತು ಅಂತ ಹೇಳಿದ್ರು. ಅವ್ರ ಸುಳ್ಳುಗಳನ್ನು ಹೆಂಗೆ ನಾವು ವ್ಯವಸ್ಥಿತವಾಗಿ ಡೀಟೇಲಿಂಗ್ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಮತ್ತೆ ಇದು ಕೇವಲ ಕಪಾಳ ಮೋಕ್ಷ ಅಲ್ಲ, ಏನೇನು ಸಿಗುತ್ತೆ, ಏನೇನ್ರಲ್ಲಿ ಹೊಡಿಬೋದು ಒಬ್ಬ ವ್ಯಕ್ತಿಗೆ, ಅದ್ರಲ್ಲಿ ಹೊಡೆದಂಗಿದೆ. ಹೌದು, ಹಾಗೆ ಆಗಿದೆ. ಸೊ ಪ್ರಮುಖವಾಗಿ ಅದಂಪುರ ಅಲ್ಲಿರುವಂತಹ ಸುದರ್ಶನ ಚಕ್ರ, ಅದು ಭಾರತದ ಪಾಲಿಗೆ ಬಲಾಢ್ಯವಾಗಿ ರಕ್ಷಣೆ ಕೊಟ್ಟಂತಹ ಐರನ್ ಡೋಮ್, ಅದನ್ನೇ ಹೊಡೆದು ಉರುಳಿಸಿದ್ದೀವಿ ಅಂತ ಪಾಕಿಸ್ತಾನ ಯಾವ ಲೆವೆಲ್ಗೆ ಸುಳ್ಳನ್ನ ಹೇಳ್ತು ಅಂದ್ರೆ ಬಿಡಿ, ಅದರ ಸುಳ್ಳು ಜಗತ್ತಿಗೆ ಗೊತ್ತು. ನೀವು ಹೇಳ್ದಂಗೆ ಬೆಂಗಳೂರಿನಲ್ಲಿ ಪೋರ್ಟ್ ಅನ್ನ ಹೊಡೆದು ಹಾಕಿದೀವಿ ಅಂತ ಅನ್ನುವಂತಹ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡ್ತು. ಬೆಂಗಳೂರಿಗರು ಕೂಡ ಆ ಟ್ರೋಲ್ ನ ಎಂಜಾಯ್ ಮಾಡಾಕಿದ್ರು. ಎಲ್ಲಿದೆ ಆ ಬಂದರು, ಸಿಲ್ಕ್ ಬೋರ್ಡ್ ನಲ್ಲಿ ಇದೆಯಾ, ಎಲ್ಲಿದೆ ಅನ್ನುವಂತಹ ಫೋಟೋಗಳು ಕೂಡ ಒಂದಿಷ್ಟು ವೈರಲ್ ಆಗಿದ್ವು. ಈಗ ಈ ವಿಚಾರಕ್ಕೆ ಬರೋದಾದ್ರೆ, ಇವತ್ತಿನ ಪ್ರಧಾನಿ ಮೋದಿಯವರ ವಾಯುನೆಲೆಯ ಭೇಟಿ ಏನಿದೆ ಅದು ಅನೇಕ ಸಂದೇಶಗಳನ್ನ ಕೊಡುತ್ತೆ. ಒಂದು, ಆಪರೇಷನ್ ಸಿಂಧೂರದ ವಿಜಯದ ಸಂದೇಶ. ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ, ಸೊ ಹಾಗಾಗಿ ಆ ವಿಜಯವನ್ನ ಸಂಭ್ರಮಾಚರಣೆ ಮಾಡೋದು ಒಂದು ಸಂದೇಶವಾದ್ರೆ, ಇನ್ನೊಂದು ಸುಳ್ಳು, ಪಾಕಿಸ್ತಾನ ಕೊಟ್ಟಿರುವಂತಹ ಸುಳ್ಳಿಗೆ ಪ್ರತಿಯಾಗಿ ಕಪಾಳ ಮೋಕ್ಷವನ್ನ ಇವತ್ತು ಪ್ರಧಾನಿಯವರು ಮಾಡಿದ್ದಾರೆ. ಆದಂಪುರದಲ್ಲಿರುವಂತಹ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಬಡಾಯಿ ಕೊಚ್ಕೊಂತು. ಈಗಾಗಲೇ ಸೇನೆ ಕೂಡ ಫೋಟೋವನ್ನ ಕೂಡ ರಿಲೀಸ್ ಮಾಡಿ ನಮ್ಮ ಏರ್ವೇಸ್ ಸೇಫ್ ಆಗಿದೆ ಅನ್ನುವಂತಹ ಮೆಸೇಜ್ ಅನ್ನ ಕೊಟ್ಟು ಇವತ್ತು ಅಗೈನ್ ಪ್ರಧಾನಿಯವರು ಅಲ್ಲಿಗೆ ಹೋಗಿ ನಮ್ಮ ವಾಯುನೆಲೆಯಲ್ಲಿ ಪರಾಕ್ರಮ ಮೆರೆದಂತಹ ಅಷ್ಟೂ ಸೈನಿಕರ ಜೊತೆಗೆ ಸಂಭ್ರಮಾಚರಣೆ ಮಾಡಿ ಮಗದೊಂದು ಸಂದೇಶ ಕೊಟ್ಟಿದ್ದಾರೆ, ನಮ್ಮ ವಾಯುನೆಲೆ ಸೇಫ್ ಆಗಿದೆ ಅಂತ. ಇನ್ನೊಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ, 12 ಏರ್ ಬೇಸ್ಗಳು ಚಿಂದಿ ಚಿತ್ರಾನ್ನ ಆಗಿದೆ, ರೆಡಾರ್ ಸಿಸ್ಟಮ್ ಕೊಲಾಪ್ಸ್ ಆಗಿದೆ, ಏರ್ ಡಿಫೆನ್ಸ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಭಾರತದ ವಾಯುನೆಲೆಯ ಪರಾಕ್ರಮಕ್ಕೆ ನೆಲಕಚ್ಚಿ ಹೋಗಿದೆ. ಇದರ ಮಧ್ಯ ಭಾರತ ಮಾತ್ರ ಯಾವುದೇ ರೀತಿ ಅಂದ್ರೆ ಮಿನಿಮಲ್ ಹಾನಿಯ ರೀತಿಯಲ್ಲಿ ಆಗಿರುವಂತದ್ದು ಭಾರತದ ಪಾಲಿಗೆ. ನಮ್ಮ ವಾಯುನೆಲೆಯನ್ನ ಟಚ್ ಮಾಡೋದಕ್ಕೂ ಕೂಡ ಅವರ ಕೈಯಲ್ಲಿ ಆಗಿರಲಿಲ್ಲ. ಅಷ್ಟೇ ಅಲ್ಲ, ಒಂದು ಫೋಟೋ ಕೂಡ ವೈರಲ್ ಆಗಿದೆ. ಪ್ರಧಾನಿ ಮೋದಿ ಅವರು ಎಷ್ಟು ಸೂಚ್ಯವಾಗಿ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ, ಶತ್ರುಪಾಳ್ಯದ ಪೈಲಟ್ ಯಾಕೆ ನಿದ್ರಿಸೋದಕ್ಕೆ ಆಗಲ್ಲ ಅಂದ್ರೆ ಅನ್ನುವಂತಹ ಕೆಳಭಾಗದಲ್ಲಿ ನಮ್ಮ ಫೈಟರ್ ಜೆಟ್ ನ ಒಂದು ಫೋಟೋ ಇದೆ. ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ ಮಮತಾ, ಈ ಬಾರಿ ನಾವು ಪಾಠ ಕಲಿಸಿದ್ದು ಚೀನಾಗೂ ಕಲಿಸಿದ್ದೀವಿ. ಸದಾ ಪಾಕಿಸ್ತಾನದ ಬೆನ್ನಿಗೆ ನಿಂತು ಭಾರತದ ವಿರುದ್ಧ ಕಿಡಿಕಾರ್ತಾ ಇರುವಂತಹ ಚೀನಾಗೂ ಪಾಠ ಕಲಿಸಿ
ಕಲಿಸಿದ್ದೀವಿ. ಶತ್ರು ಪಾಳಯದ ಜೊತೆಗೆ ನಿಂತ, ಭಯೋತ್ಪಾದನೆಯ ರಾಷ್ಟ್ರದ ಜೊತೆ ನಿಂತ ಟರ್ಕಿಗೂ ಕೂಡ ಪಾಠ ಕಲಿಸಿದ್ದೀವಿ. ಕ್ಷಿಪಣಿ, ಅವ್ರು ಕೊಟ್ಟಂತಹ ಕ್ಷಿಪಣಿ ಡ್ರೋನ್ ಅನ್ನ ಯಾವ ರೀತಿ ಹೊಡೆದು ಉರುಳಿಸಿದ್ದೀವಿ ಅನ್ನುವಂಥದ್ದು ಗೊತ್ತಿದೆ. ಕೇವಲ ಪಾಕಿಸ್ತಾನಕ್ಕೆ, ಚೀನಾಗೆ, ಟರ್ಕಿಗೆ ಮಾತ್ರ ಅಲ್ಲ, ಭಾರತದ ಪವರ್ ಗೊತ್ತಿರುವಂತದ್ದು. ಜೊತೆಗೆ ಪ್ರಧಾನಿಯವರು ಒಂದು ಮಾತನ್ನ ಹೇಳ್ತಾ ಇದ್ರು, ಮೇಕ್ ಇನ್ ಇಂಡಿಯಾ ಆಗಿರುವಂತಹ ಶಸ್ತ್ರಾಸ್ತ್ರಗಳ ಪವರ್ ಏನಿದೆ ಅದನ್ನ ಕೂಡ ಇಡೀ ಜಗತ್ತಿಗೆ ಸಾರಿದ್ದೀವಿ. ಸೊ ಹಾಗಾಗಿ ಇದೊಂದು ಹಂತದಲ್ಲಿ ಸಂಭ್ರಮಾಚರಣೆ ಇವತ್ತು ಮಾಡ್ತಾ ಇರುವಂತದ್ದು. ಜೊತೆಗೆ ಇಡೀ ಭಾರತೀಯರ ಪರವಾಗಿ ಪ್ರಧಾನಿಯವರು ಇವತ್ತು ಸೈನಿಕರಿಗೆ ಸೆಲ್ಯೂಟ್ ಅನ್ನ ಮಾಡ್ತಾ ಇದ್ದಾರೆ. ಮಮತಾ.